ಸುರೇಶ್ ಕೋಟ್ರಿ ಪಕ್ಕದಲ್ಲಿ ಇದ್ದಾರೆ. ಸುರೇಶ್ ಕೋಟ್ರನ್ನ ನೀವು ಈ ಬಾರಿ 2018ರಲ್ಲಿ ಯಾವ ಮಟ್ಟದಲ್ಲಿ ಹೇಳಿಕೊಟ್ರಿ? 50,000 ಕೊಟ್ಟಿದ್ದು, 53,000 ಕೊಟ್ಟಿದ್ದು, 47,000. ನಾನು ಮೊನ್ನೆ ನಿಂತಾಗ 49-50,000 ಹೇಳಿಕೊಟ್ಟಿದ್ದೆ. ಆ ರೀತಿಯ ವಾತಾವರಣದಲ್ಲಿ ಆಶೀರ್ವಾದ ಮಾಡಿ ನನ್ನ ಜವಾಬ್ದಾರಿ ನಿನ್ನ ಋಣ ತೀರಿಸ್ಕೊಡ್ತೀನಿ. ರಾಜಕಾರಣಿಗಳಿದ್ದಾರೆ, ಯಾವ ಮಟ್ಟದ ರಾಜಕಾರಣಿಗಳಿದ್ದಾರೆ ಯೋಚನೆ ಮಾಡಿ. ನನ್ನ ಬಾಯಿ ಬರಬಾರ್ದು, ಅವ್ರ ಬಗ್ಗೆಗಳು ಚರ್ಚೆ ಮಾಡಬಾರ್ದು. ನಾನು ಅವ್ರ ವ್ಯಕ್ತಿಗಳು ಹೇಗಿದ್ದಾರೆ ಅಂದರೆ, ಅದೇನು ಈಗ ಸರ್ಕಾರ ಬದಲಾವಣೆ ಆಯ್ತಿದ್ದಂಗೆ ದೇವೇಗೌಡರು ಮನೆಯಲ್ಲಿ ಸೂಕ್ತದ ಛಾಯೆ ಕಾಣ್ತಾ ಇದೆ ಅಂತ. ಇಂಥವ್ರನ್ನೆಲ್ಲ ನಾವು ಬೆಳೆಸಿದ್ವು. ಈಗ ಅವ್ರು ಬೇರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದ್ದಾರೆ, ನಾವು ಸಣ್ಣವರು. ನಾನು ಈ ರೀತಿಯ ಭಾವನೆ ಇರ್ತಕ್ಕಂಥವ್ರ ಬಗ್ಗೆ ತೀರ್ಮಾನ ನೀವು ಮಾಡ್ಕೊಳ್ಳಿ. ಅದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ದೇವೇಗೌಡರು ಸಾವನ್ನು ಬಯಸಿದ್ದಾರೋ ಇಲ್ಲ ದೇವೇಗೌಡರ ಕುಟುಂಬ ನಾಶ ಆಗಬೇಕು ಅಂತ ಹೇಳ್ತಾರೋ, ನಮಗೆ ಯಾವ ಸೂಕ್ತ ಛಾಯೆ ಬಹಳ ನೋಡ್ಬಿಟ್ಟಿದ್ದಾರೆ ದೇವೇಗೌಡರು 94 ವರ್ಷದಲ್ಲಿ. ಅದರಿಂದ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡಲ್ಲ. ತೀರ್ಮಾನಗಳು ನೀವು ಮಾಡಿ. ಆದ್ರೆ ಒಂದು, ನನ್ನನ್ನೇನು ಬೆಳೆಸಿದ್ರಿ ಈ ಮಟ್ಟಿಗೆ ನಾನು ಇವತ್ತು ಬರಬೇಕಾದ್ರೆ ರಾಮನಗರ ಜಿಲ್ಲೆ ಒಂದು ಭಾಗ, ಅದಾದ ನಂತರ ಮಂಡ್ಯ ಜಿಲ್ಲೆಯ ಜನ ನನ್ನ ಬಗ್ಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಾನು ಮಣ್ಣು ಹೋಗೋವರೆಗೂ ಆ ಋಣದ ತಲೆ ಮೇಲೆ ಇಟ್ಟಿದ್ದೀರಿ. ನನ್ನ ಜೀವನದ ಗುರಿ ಪರೀಕ್ಷೆ ಮಾಡಿ. ದೇವೇಗೌಡರ ಕೈನಲ್ಲಿ 70 ವರ್ಷ ರಾಜಕೀಯ ಮಾಡಿದ್ದಾರೆ. ಅವರು ಅಧಿಕಾರ ನಡೆಸಿದ್ದು ಒಂದು 3 ವರ್ಷ ನಡೆಸಿದ್ದಾರೆ. ಹಲವಾರು ರೀತಿಯಲ್ಲಿ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಅವ್ರಿಗೆ ಆಸೆ ಇದ್ರು. ಅವರಿಗೆ ಸಿಕ್ಕಂತ ಕಡಿಮೆ ಅವಧಿಯಲ್ಲಿ ಅಧಿಕಾರ ನಡೆಸಕ್ಕಾಗಲಿಲ್ಲ. ಜನಗಳ ಒಂದು ಸರಿಪಡಿಸ್ತಕ್ಕಂಥ ಅವ್ರ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಮಾಡೋಕ್ಕಾಗಿಲ್ಲ. ಅವರು ಬಹುಶಃ ಅವ್ರ ಮಗನಾಗಿ ಹುಟ್ಟಿ ಅವರ ಗುರಿ ಏನಿತ್ತು, ಆ ಗುರಿಯನ್ನು ನಾನು ಸಾಧಿಸಬೇಕು, ಯಶಸ್ಸು ಕಾಣಬೇಕು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಏನು ಇಟ್ಕೊಂಡಿದ್ದಾರೆ. ನೀವು ನನಗೆ ತೀರ್ಮಾನ ಕೊಡಬೇಕು. ನೀವು ನನಗೆ ಶಕ್ತಿ ಕೊಟ್ಟರೆ ಇವತ್ತು ಈ ಒಂದು ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಈಗ ನಾನು ಇಲ್ಲಿ ಬಂದು ಕೂತಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಯಾತಿಗೆ ನಾನು ಸಾರಾಯಿಯನ್ನು ನಿಷೇಧ ಮಾಡಿದೆ. ನಾನು ಆ ಸಂದರ್ಭದಲ್ಲಿ 2006ರಲ್ಲಿ ಹಳ್ಳಿಗಳಿಗೆ ಬರಬೇಕಾದ್ರೆ ಹಲವಾರು ಕುಟುಂಬದ ನನ್ನ ತಾಯಿಯರು ಏನಾದರೂ ಮಾಡಿ ಸಾರಾಯಿ ನಿಲ್ಸಪ್ಪ, ನಮ್ಮ ಕುಟುಂಬಗಳು ನಾಶ ಆಗ್ತಾ ಇದೆ, ನಮ್ಮನ್ನು ಉಳಿಸುವಂತಕ್ಕಂಥದ್ದನ್ನ ಹಲವಾರು ಹಳ್ಳಿಗಳಲ್ಲಿ ನನ್ನ ತಾಯಿಯಿಂದ ಹೇಳಿದೆ. ನಾನು ತಕ್ಷಣ ತೀರ್ಮಾನ ಮಾಡಿದೆ, ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸಬೇಕು. ಆ ಕೆಟ್ಟ ಕೆಮಿಕಲ್ಸ್ಗಳನ್ನ ಹಾಕಿ ಹಲವಾರು ಕುಟುಂಬಗಳ ಸಾವನ್ನು ನಾವೇನು ನೋಡ್ತಾ ಇದ್ದೇವೆ, ಅದು ಈ ರಾಜ್ಯದಲ್ಲಿ ಬೇಡ ಅಂತ ಹೇಳಿ ಅವತ್ತು ಸಾರಾಯಿ ನಿಲ್ಲಿಸ್ತೇವೆ. ಲಾಟ್ರಿ ಯಾತಕ್ಕೆ ನಾನು ನಿಷೇಧ ಮಾಡಿದೆ. ಒಂದಿನ ಬೆಳಗ್ಗೆ 6-6:30 ಗಂಟೆಗೆ ಒಬ್ಬ ಹಳ್ಳಿಯ ಹುಡುಗ ಮನೆ ಮುಂದೆ ನಿಂತಿದ್ದ. ಕರೆಸ್ಕೊಂಡೆ, ಕೇಳಿದೆ ಏನಪ್ಪ ಅಂತ. ಅವ್ರು ಹೇಳ್ದ, ಇದೆಂತೂ ನಾವು ಆನ್ಲೈನ್ ಪ್ಲೇಮಿಂಗ್ ಲಾಟ್ರಿ ಅಂತ ಆಗಿತ್ತು, ಸಿಂಗಲ್ ನಂಬರ್, ಅದರಿಂದ ಬಡವರು ನಾವು ಮಧ್ಯಾಹ್ನ ಊಟ ಕೊಡ್ತೀವಿ ಅಂತೇಳಿ ಮಾಡಿದ್ರು. ಅವನು ಬಂದು ಅಳ್ತಾ ನಿಂತ್ಕೊಂಡು 2 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೇನೆ ಪ್ಲೇಮಿಂಗ್ ಲಾಟ್ರಿಲಿ, ಇವತ್ತು ನೀನೇನಾದ್ರೂ ಸಾಲ ತೀರಿಸ್ತಾ ಇದ್ರೆ ನಮ್ಮ ಕುಟುಂಬ ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಮಾತು ಹೇಳಿದೆ. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಆನ್ಲೈನ್ ಲಾಟ್ರಿಗಳು, ಯಾವುದೇ ಲಾಟ್ರಿಗಳನ್ನ ಮಾರಾಟ ಮಾಡಬಾರದು ಅಂತ ನಿಷೇಧ ಮಾಡಿದೆ. ಆ ನಿಷೇಧ ಮಾಡಿದ್ದಾಗ ನನ್ನ ಹತ್ರ ಇವತ್ತು ದೇವರ ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಆ ತಾಯಿಯ ಸನ್ನಿಧಾನದಲ್ಲಿ ನನಗೆ ಹಣದಲ್ಲಿ ಕೊಟ್ಟುಕೊಳ್ಳಕ್ ಬಂದ್ರು, ಅದು ಎಷ್ಟು ನನಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಬೇಡ, ಈಗ ನಾನು ಹೇಳಕ್ ಹೋಗಲ್ಲ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿ. ನಾನು ಅವ್ರು ಒಂದೇ ಮಾತು ಹೇಳಿದೆ, ನಮ್ಮ ಅಧಿಕಾರಿಗಳ ಬಂದು ಹೇಳಿದಾಗ, ನೀವು ಅಧಿಕಾರಿಗಳ ಕೆಲಸ ಮಾಡಿ, ಇವತ್ತು ನಿಮ್ಮ ಕೆಲಸ ಅಷ್ಟೇ, ನನಗೆ ಬುದ್ಧಿ ಹೇಳೋದಲ್ಲ. ಇವತ್ತು ಅಂಥ ಪಾಪದ ಹಣವನ್ನು ತಗೊಂಡು ನಾನು ನನ್ನ ಪಕ್ಷ ಕಟ್ಟಬೇಕಾಗಿಲ್ಲ, ನಮ್ಮ ಜನ ಉಳಿಸ್ಕೊತಾರೆ ಅಂತ ಹೇಳಿ ಅವರು ಏನು ನನಗೆ ಆಸೆ ಹುಟ್ಟಿದ್ರು ಅದೆಲ್ಲ ತಿರಸ್ಕಾರ ಮಾಡಿ ಈ ರಾಜ್ಯದಲ್ಲಿ ಸಂಪೂರ್ಣ ಲಾಟ್ರಿ ಮನ್ನಾ ಬಂದ್ ಮಾಡಿದೆ. ಆಮೇಲೆ ಏನಾಯ್ತು, ಒಂದು ಇತಿಹಾಸಗಳಿದೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನನ್ನ ಒಂದು ಆಡಳಿತಕ್ಕೂ ಇವರೆಲ್ಲ ನಡೆಸಿರ್ತಕ್ಕಂಥ ಆಡಳಿತಕ್ಕೂ ಬಹಳ ವ್ಯತ್ಯಾಸ ಇದೆ. ರೈತರ ಸಾಲ ಮನ್ನಾ ಮಾಡಕ್ ಸಾಧ್ಯವೇ ಇಲ್ಲ ಅಂದ್ರು, ಎಲ್ಲಿದೆ ದುಡ್ಡು ಮಾಡೋದಕ್ಕೆ ಸಾಲ ಮನ್ನಾ ಮಾಡ್ಲಿಕ್ಕೆ ಅಂದ್ರೆ
ನನ್ನ ರೈತ ಮಂಡ್ಯ ಜಿಲ್ಲೆ, ಒಂದು ಜಿಲ್ಲೆನಲ್ಲಿ 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ನೋಡಿದ ನಾವು. 200 ಕುಟುಂಬಕ್ಕೂ ಭೇಟಿ ಕೊಟ್ಟಿದ್ದೆ ನಾನು. 200 ಕುಟುಂಬದ ಆ ತಾಯಂದ್ರ ನೋವನ್ನು ನೋಡಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೆ ವೈಯಕ್ತಿಕವಾಗಿ. ಅವತ್ತೇ ನಿರ್ಧಾರ ಮಾಡಿದ್ದೆ, ನಾನು ಅಧಿಕಾರಕ್ಕೆ ಬಂದು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ. ಆಗಲೂ ನನಗೆ ಮಂಡ್ಯ ಜಿಲ್ಲೆ ಜನ 7 ಗೆಲ್ಲಿಸ್ಕೊಟ್ರಿ. 38 ಸ್ಥಾನದಲ್ಲಿ ಶಾಸಕ ಇದ್ದು ದೇವರು ನನಗೆ ಅನುಗ್ರಹ ಮಾಡಿದ ಮತ್ತೆ ಮುಖ್ಯಮಂತ್ರಿ ಆಗ. ಮೊದಲನೇ ತೀರ್ಮಾನ ಮಾಡಿದ್ದೆ, ನನ್ನ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ. ದುಡ್ಡು ಎಲ್ಲಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಮನ್ನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದೆ. ನಿಮ್ಮ ಮನೆ ಮಗ ಅಂತ ನೀವು ತಿಳಿಸಿದಿರಿ. 25,000 ಕೋಟಿ ಹಣನ ಸಾಲ ಮನ್ನಾ ಯೋಜನೆಗೆ ಹಣ ಕೊಟ್ಟು ರೈತರನ್ನು ಉಳಿಸ್ಕೊಟ್ಟೆ. ಇದು ನಾನು ಮಾಡಿದಂತ ಕೆಲಸ ನಿಮ್ನೊಳಗೆ ಸೇರಿಸ್ತೀನಿ. ಅದರಿಂದ ಹಲವಾರು ವಿಷಯಗಳನ್ನ ನಾನು ಮಾತಾಡಬಲ್ಲೆ. ಆದ್ರೆ ಈಗ ಸಮಯದ ಅಭಾವ. ನೀವು ಊಟ ಎಲ್ಲರೂ ಮುಗಿಸಿದಿರೋ ಇಲ್ಲವೋ ಗೊತ್ತಿಲ್ಲ. ದಯವಿಟ್ಟು ಒಂದು ಒಳ್ಳೆ ರೀತಿಯ ತೀರ್ಮಾನ ಮಾಡಿ. ಒಳ್ಳೆ ರೀತಿಯ ತೀರ್ಮಾನ. ಈ ರಾಜ್ಯ ಸಂಪತ್ತು ಭರಿತವಾದಂತ ರಾಜ್ಯ ಇದೆ. ಈ ರಾಜ್ಯದ ಸಂಪತ್ತು ನಿಮಗೆ ಸೇರಬೇಕಿದು. ಅದಕ್ಕೆ ಒಳ್ಳೆ ಕಾರ್ಯಕ್ರಮ ತರಲಿಕ್ಕೆ ಒಂದು ಅವಕಾಶ ಕೊಟ್ಟು ನೋಡಿ. ಒಂದು 5 ವರ್ಷದ ಸರ್ಕಾರಕ್ಕೆ ನೀವು ಕೊಡ್ತೀರಿ. ನಮ್ಮ ಜನ ಉತ್ತರ ಕರ್ನಾಟಕದಲ್ಲಿ ಆ ಸಾಲ ಮನ್ನಾ ಯೋಜನೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆದಂಥದ್ದು. ಆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಅವ್ರು ಪಡ್ಕೊಂಡ್ರು. ಆದ್ರೆ ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಎಲ್ಲ ಒಂದು ಕಡೆ ಇನ್ನೂ ಮಮತೆ ಬದಲಿಲ್ಲ. ಹೇಳ್ತಾರೆ ಸಾಲ ಮನ್ನಾ ಮಾಡಿಬಿಟ್ರು, ಇನ್ಯಾರೂ ಮಾಡಲಿಲ್ಲ. ನಮಗೆ 5 ಲಕ್ಷ ಮನ್ನಾ ಆಯಿತು, 6 ಲಕ್ಷ ಮನ್ನಾ ಆಯಿತು. ಆ ಸಾಲ ಮನ್ನಾದಿಂದ ನೋಡಿ ಮನೆ ಕಟ್ಟಿದ್ದೀವಿ ಅಂತಾರೆ. ಹೋದರಲ್ಲಿ ಓಟ್ ಹಾಕ್ಬೇಕಾದ್ರೆ ಕುಮಾರಣ್ಣ ಜ್ಞಾಪಕಕ್ಕೆ ಬರೋದಿಲ್ಲ. ಆ ಜ್ಞಾಪಕ ಬರೋದು ಬೆಳೆಸಿರೋ ನಿಮ್ಮಂತ ಪುಣ್ಯಾತ್ಮರು ನೀವೇ ಇದ್ದೀರಿ. ನೀವು ಉಳಿಸಿದ್ದೀರಿ, ಇಲ್ಲಿವರೆಗೂ ನಮ್ಮನ್ನ ಉಳಿಸ್ಕೊಂಡು ಬಂದಿದ್ದೀರಿ. ಅದು ಋಣ ತೀರಿಸ್ತೀನಿ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.